ಎಲ್ಲೂ ಫ್ರೀಯಾಗಿ ಓಡಾಡ್ದಂಗೆ ಮಾಡ್ಬಿಟ್ಟಿದ್ದೀರಾ. ನನ್ನ ಫ್ರೀಡಮ್ನ ಕಿತ್ಕೊಂಡ್ಬಿಟ್ಟಿದ್ದೀರಾ ನೀವು. ಇದಾ ವಿಷಯ? ಏನ್ ಇದ ವಿಷಯ ಅಂತ ಇಷ್ಟು ಕ್ಯಾಶುಯಲ್ ಆಗಿ ಹೇಳ್ತಿದ್ದೀರಾ? ನನ್ಗೆ ಎಷ್ಟು ಟಾರ್ಚರ್ ಕೊಡ್ತಿದಾರೆ ಗೊತ್ತಾ ಅವರು. ಒಬ್ಬರು ನೋಡಿದ್ರೆ ಮಾವಿನಕಾಯಿ, ಇನ್ನೊಬ್ರು ನೋಡಿದ್ರೆ ಉಪ್ಪಿನಕಾಯಿ, ಇನ್ನೊಬ್ರು ಮಣ್ಣು, ಇನ್ನೊಬ್ರು ಸುಣ್ಣ, ಒಬ್ಬೊಬ್ರು ಒಂದೊಂದು ತಗೊಂಡು ನನ್ನ ಹಿಂದೆನೆ ಬರ್ತಿರ್ತಾರೆ. ಇದು ಬೇಕಾ ಮೇಡಮ್, ಅದು ಬೇಕಾ ಮೇಡಮ್, ಇದು ತರಲ ಮೇಡಮ್, ಅದು ತರಲ ಮೇಡಮ್. ಬೇಡ ಅಂದ್ರೆ ಕೇಳಲ್ಲ, ಸರ್ ಆರ್ಡರ್ಸು ನಾವು ಫಾಲೋ ಮಾಡಲೇಬೇಕು ಅಂತ ಹೇಳ್ತಾರೆ. ನಂತೂ ಸಾಕಾಗೋಗ್ಬಿಟ್ಟಿದೆ. ಯಾಕಾದ್ರೂ ಪ್ರೆಗ್ನೆಂಟ್ ಆದ್ನೋ ಅಂತ ಅನಿಸ್ಬಿಟ್ಟಿದೆ. ಅದು ನಿಮ್ಮಿಂದಾನೆ. ಇಷ್ಟೇ ತಾನೇ ವಿಷಯ? ಓಡಾಡಕ್ಕಾಗಲ್ಲ ಅಂತ ನೀವು ಹೇಳಿದ್ರಲ್ಲ, ನಾನಂತೂ ಗಾಬರಿ ಆಗ್ಬಿಟ್ಟೆ. ಏನಾಯ್ತೋ ಏನೋ ಅಂತ. ನೋಡ್ರಿ, ನಿಮಗೆ ಯಾವಾಗ ಏನೇನು ಬೇಕೋ ಅದೆಲ್ಲ ಈಸಿಯಾಗಿ ಸಿಗಲಿ ಅಂತ ನಾನು ಇದೆಲ್ಲ ಅರೇಂಜ್ ಮಾಡಿದ್ದು. ಇದು ಒಂದು ಕನ್ಸನ್ಗೋಸ್ಕರ. ಇಟ್ಸ್ ಔಟ್ ಆಫ್ ಲವ್. ಅದು ಲವ್ ಅಲ್ಲ, ಓವರ್ ಲವ್ ಅಂಡ್ ದಟ್ ಇಸ್ ಸಫೋಕೇಟಿಂಗ್ ಮೀ ಗೌತಮ್ ಅವರೇ. ಏನು ಹೇಳ್ತಾ ಇದ್ದೀರಾ? ನಿಜವಾಗ್ಲು ನನಗೆ ಉಸಿರು ಕಡ್ದಂಗೆ ಆಗ್ಬಿಟ್ಟಿದೆ. ನನಗೆ ಯಾವುದೋ ಒಂದು ಬೈಕೆ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ನೀವು ಇದನ್ನು ಮಾಡೋದನ್ನೆಲ್ಲ ನೋಡಿ ಅದನ್ನು ಭಯಪಟ್ಟು ಓಡೋಗ್ಬಿಟ್ಟಿದೆ. ದಿಸ್ ಇಸ್ ಟು ಮಚ್ ಅಲ್ಲ. 3, 4, 5, 6 ಮಚ್. ಓಕೆ, ರಿಲ್ಯಾಕ್ಸ್ ಪ್ಲೀಸ್. ಅವ್ರುಗಳನ್ನ ಬೈಬೇಡಿ. ಅವರು ನನ್ನ ಆರ್ಡ್ರನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಅವ್ರಿಗೆ ಹೇಳ್ತೀನಿ, ನಿಮಗೆ ಟಾರ್ಚರ್ ಕೊಡಬೇಡಿ ಅಂತ. ಓಕೆನಾ? ಪ್ಲೀಸ್ ಅದನ್ನು ಮಾಡಿ ಪುಣ್ಯ ಕಟ್ಕೊಡಿ. ಪ್ಲೀಸ್. ಸರಿ, ಈಗ ನೀವು ನನ್ನ ಹತ್ರನಾದರೂ ಹೇಳ್ಕೊಡಿ ನಿಮ್ಮ ಬೈಕ್ ಏನು ಅಂತ. ನಾನೇ ಫುಲ್ಫಿಲ್ ಮಾಡ್ತೀನಿ. ಅದು ನನಗೆ ಬೇಡ ರೀ. ಯಾಕ್ರಿ ಮಾತನ್ನ ಅರ್ಧ ನಿಲ್ಸಿದ್ರಿ? ಅದೇನು ಕಂಪ್ಲೀಟ್ ಮಾಡಿ. ಏನು ಅಂತ ಹೇಳಿ. ಇಲ್ಲ ಬೇಡ. ಏನಿಲ್ಲ ಬಿಡಿ, ಅವೆಲ್ಲ ಆಗಲ್ಲ. ಅದೇನು ಅಂತ ಹೇಳಿ. ಬಿಡಿ ಅಂದ್ರೆ ಬಿಟ್ಬಿಡ್ಬೇಕಪ್ಪ. ಆಗಲ್ಲ. ಏನೋ ಹೇಳ್ತಾ ಇದ್ರಿ ತಾನೆ, ಯಾಕೆ ಅರ್ಧಕ್ಕೆ ಮಾತು ನಿಲ್ಸಿದ್ರಿ? ಅದೇನು ಅಂತ ಹೇಳಿ ಕಂಪ್ಲೀಟ್ ಮಾಡಿ. ಅದು ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ. ಅದನ್ನ ನೀವೇ ಅರ್ಥ ಮಾಡ್ಕೊಂಡು ಫುಲ್ಫಿಲ್ ಮಾಡಬೇಕು. ಓ, ಈಗ ನಾನೇ ಅರ್ಥ ಮಾಡಿಕೊಂಡು ಅದನ್ನು ಫುಲ್ಫಿಲ್ ಮಾಡಬೇಕು. ಹೋಗ್ರಿ ರೀ, ನನಗೇನು ಮೈಂಡ್ ರೀಡಿಂಗ್ ಬರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಗಂಡ ಆದವನು ಹೆಂಡತಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮೈಂಡ್ ರೀಡಿಂಗ್ ಅಷ್ಟೆಲ್ಲ, ಹಾರ್ಟ್ ರೀಡಿಂಗು ಮಾಡಬೇಕು. ನಿಮಗಿದೊಂದು ಚಾಲೆಂಜ್. ಓಹೋ, ನನಗೆ ಚಾಲೆಂಜ್? ಅಫ್ಕೋರ್ಸ್. ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಆದಷ್ಟು ಬೇಗ ಕಂಡುಹಿಡಿತೀನಿ, ಅತಿ ಶೀಘ್ರದಲ್ಲಿ. ಹೇಳಿ ನಿಮ್ಮ ಬೈಕೆ ಏನು? ಹಿಂಗೆಲ್ಲ ಚೀಟಿಂಗ್ ಮಾಡಂಗಿಲ್ಲ. ಆಯಿತು, ಚೀಟಿಂಗ್ ಮಾಡಲ್ಲ. ಕಂಡುಹಿಡಿತೀನಿ ಬಿಡಿ. ಹಿಡಿತೀರ ನೋಡೇ ಬಿಡ. ಸ್ವಲ್ಪ ಹೊತ್ತು ಹಾಗೆ ನೋಡಿ. ಐಸ್ ಕ್ರೀಮ್ ತರಿಸ್ತಾ ಇದ್ದೆ. ನಿಮ್ಗೆ ಯಾವ್ದು ಬೇಕು ಹೇಳಿ? ಹೇಳು ಮಲ್ಲಿ. ಶ್ರಾವಣಿ ಏನು ಮಾಡ್ತಿದ್ದಾಳೆ ಅವಳು? ಏನಿಲ್ಲ, ಬಾಲ ಮುದುರ್ಕೊಂಡು ತೆಪ್ಪಿಗೆ ಬಿದ್ದಿದ್ದಾಳೆ. ಹೇಳು, ಏನು ವಿಷಯ? ಏನೂ ಇಲ್ಲ ಶ್ರಾವಣಿ, ಅವಳನ್ನ ಬೆಂಡೆತ್ತಿದ್ದು ಸಾಕು. ಅವಳನ್ನ ಬಿಟ್ಬಿಟ್ಟು ಕಳಿಸಿ ಅಂತ ಹೇಳಕ್ಕೆ ಫೋನ್ ಮಾಡಿದೆ. ಅಲ್ಲ, ಅವಳನ್ನ ಈಗ ಬಿಟ್ಟು ಕಳಿಸಿ ನಾಳೆ ದಿನ ನಮ್ಮ ಹೆಸರು ಬಾಯಿ ಬಿಟ್ಬಿಟ್ರೆ ಏನು ಮಾಡೋದು? ಅಂಥದ್ದೆಲ್ಲ ಏನೂ ಆಗೋಕ್ಕಿಲ್ಲ. ನೀನೇನು ಚಿಂತೆ ಮಾಡಬೇಡ. ಅಷ್ಟಕ್ಕೂ ಅವಳು ಏನು ಅಂತೇಳಿ ಬಾಯಿ ಬಿಡ್ತಾಳೆ? ನಾವು ಯಾರು ಅಂತಲೇ ಗೊತ್ತಿಲ್ವೇ ಅವಳಿಗೆ. ಅವಳ ಪಾಡೆ ಇವಾಗ ಬೋಲ್ ಸಿಕ್ಕಾಕೊಂಡು ಇಳಿ ಥರ ಆಗೋಗಿದೆ. ಫುಲ್ ಕಂಗಾಲಾಗ್ಬಿಟ್ಟಿರ್ತಾಳೆ. ಬಿಟ್ಟರೆ ಸಾಕು ಓಡೋಗ್ಬಿಡೋಣ ಅಂತ ಅಂದ್ಕೊಳ್ತಾ ಇರ್ತಾಳೆ. ಶ್ರಾವಣಿ, ಅವಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ನೀನೇ ಒಂದು ದಾರಿ ಮಾಡಿಕೊಡು. ಆಮೇಲೆ ನೋಡು, ಬದುಕಿದೆಯಾ ಬಡ ಜೀವವೇ ಅಂತ ಓಡೋಗ್ಬಿಡ್ತಾಳೆ. ಅಷ್ಟೇ ಆಗೋದು. ಅಷ್ಟಕ್ಕೂ ಅವಳು ಮಾಡಿರೋದನ್ನೇ ಮಣ್ಣು ತಿನ್ನೋ ಕೆಲಸ. ಕಂಪ್ಲೇಂಟ್ ಕೊಡೋ ಧೈರ್ಯದಿಂದ ಬರಬೇಕು ಅವಳಿಗೆ. ನೀನೇನು ಹೆದರ್ಕೋಬೇಡ, ಅವಳನ್ನ ಬಿಟ್ಬಿಟ್ಟು ಕಳಿಸು. ನಾನು ನೋಡ್ಕೊಳ್ತೀನಿ, ಆಯಿತಾ? ಸರಿ ಮಲ್ಲಿ, ಹಾಗೆ ಮಾಡ್ತೀನಿ ಬಿಡು. ಪ್ಲೀಸ್ ಮ್ಯಾಮ್, ನನ್ನ ಕಣ್ಣಿಗೆ ಕಟ್ಟಿರೋ ಬಟ್ಟೆನಾದರೂ ಬಿಚ್ಚಿ. ಮುಚ್ಚು ಬಾಯ್. ಹಾಂ ಮೇಡಮ್ ಹೇಳಿ. ಹಾಂ ಹಾಗೆ ಮಾಡ್ತೀನಿ ಮೇಡಮ್. ನೀವು ಹೇಳಿದ್ಮೇಲೆ ಮುಗೀತು. ಬಾಯಿ ಬಿಡೋವರೆಗೂ ಬಿಡಲ್ಲ, ಚರ್ಮ ಸುಳ್ದು ಬಿಡ್ತೀವಿ. ಏನಂದ್ರಿ ಮೇಡಮ್? ಬಾಯಿ ಬಿಟ್ಟಿಲ್ಲ ಅಂದರೆ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡಿ ಅಂತಿದ್ದೀರಾ? ಓಕೆ ಮೇಡಮ್, ನೀವು ಹೇಳಿದ್ಮೇಲೆ ಮುಗೀತು. ಹಾಂ ಓಕೆ. ನೋಡು, ಮೇಡಮ್ ಹೇಳ್ತಾ ಇದ್ದಾರೆ, ನೀನು ಸತ್ಯ ಹೇಳಿಲ್ಲ ಅಂದರೆ ಎನ್ಕೌಂಟರ್ ಮಾಡಿಬಿಡು ಅಂತ. ಮೇಡಮ್ ಪ್ಲೀಸ್ ನನ್ನ ನಂಬಿ ಮೇಡಮ್, ನಾನೇನು ತಪ್ಪು ಮಾಡಿಲ್ಲ. ನೀನು ಒಳ್ಳೆ ಮಾತಲ್ಲಿ ಹೇಳಿದರೆ ಕೇಳಲ್ಲ ಅಲ್ವಾ? ಇದೇ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. 10 ನಿಮಿಷ ಟೈಮ್ ಕೊಡ್ತೀವಿ. ನಾವು ಹೋಗಿ ಕಾಫಿ ಕುಡ್ಕೊಂಡ್ಬರ್ತೀವಿ. ಅಷ್ಟರಲ್ಲಿ ನೀನು ಡಿಸೈಡ್ ಮಾಡು, ನೀನು ಬದುಕ್ತೀಯಾ ಅಥವಾ ಸಾಯ್ತೀಯಾ ಅಂತ. ಬನ್ನಿ, ಎಲ್ಲ ಕಾಫಿ ಕುಡ್ಕೊಂಬರೋಣ. ಬನ್ನಿ.
ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ನನ್ನನ್ನು ಸಾಯಿಸ್ಬಿಡ್ತಾರಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೊಳ್ಳಿ. ನೀವ್ಯಾಕೆ ಇದನ್ನ ಮಾಡಕ್ ಹೋದ್ರಿ? ಖುಷಿಗೆ, ಹೆಂಡತಿ ಸೇವೆ ಮಾಡೋ ಖುಷಿ. ಈ ಥರದ್ದೆಲ್ಲ ನಾನು ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಇಲ್ಲ, ಆ ಥರ ರೂಲ್ಸ್ ಏನಿಲ್ಲ. ಬಟ್ ನಿಮಗೆ ಯಾಕೆ ತೊಂದರೆ ಅಂತ ನಾನೇ ಮಾಡ್ಕೊಂಡು ಬರ್ತಿದ್ದೆ. ಏನ್ರಿ ನೀವು ಒಂದೇ ಮಾತಲ್ಲಿ ನನ್ನ ಖುಷಿ ಅನ್ನೋ ಬಲೂನ್ನ ಪಿನ್ನಲ್ಲಿ ಹೊಡೆಯೋ ಕೆಲಸ ಮಾಡ್ತಾ ಇದ್ರಲ್ರಿ. ಅಲ್ಲ ರೀ, ನಾನು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು, ಖುಷಿ ಕೊಡಬೇಕು ಅಂತ ಹಾಲು ತೊಗೊಂಬಂದ್ರೆ ಹೀಗೆ ಹೇಳ್ತಾ ಇದ್ರಲ್ಲ. ಗಂಡ ಹಾಲು ತಂದ ಅಂತ ನಿಮ್ಮಲ್ಲಿ ಎಕ್ಸೈಟ್ಮೆಂಟೇ ಇಲ್ವಲ್ರಿ? ಸರ್ಪ್ರೈಸ್ ಆಗ್ಲಿಲ್ವಾ? ಗೌತಮ್ ಅವರೇ, ಇದ್ರಲ್ಲಿ ಸರ್ಪ್ರೈಸ್ ಆಗುವಂಥದ್ದೇನಿದೆ? ಅಲ್ಲ, ನೀವು ಕಾಫಿ ಮಾಡ್ಕೊಂಡು ಬಂದಿದ್ರೆ ಅದೊಂದು ಲೆಕ್ಕ. ಕಾಫಿ ಮಾಡೋಕ್ಕೆ ಸ್ಪೆಷಲೈಸ್ ಸ್ಕಿಲ್ ಬೇಕು, ಎಫರ್ಟ್ ಬೇಕು. ಆಗ ಮೇ ಬಿ ನಾನು ಸರ್ಪ್ರೈಸ್ ಆಗ್ತಿದೆ. ಇದರಲ್ಲಿ ಏನು ಎಫರ್ಟ್ ಇದೆ? ಹಾಂ, ಹಾಲನ್ನು ಬಿಸಿ ಮಾಡಿದ್ರಿ, ಗ್ಲಾಸಲ್ಲಿ ಹಾಕೊಂಡು ತಗೊಂಡು ಬಂದ್ರಿ, ಅಷ್ಟೇ. ಅಲ್ಲ, ಸರ್ಪ್ರೈಸ್ ಅನ್ನೋದಕ್ಕೊಂದು ಬೆಲೆ ಬೇಡ? ಸರ್ಪ್ರೈಸ್, ಕಮ್ ಆನ್. ನನ್ನ ಮರ್ಯಾದೆನ ಹೀಗೆ ಕಳೆದ್ಬಿಟ್ರಲ್ರಿ. ಭೂಮಿಕಾ, ನೀವು ಗ್ಲಾಸಲ್ಲಿ ಕುಡಿತಾ ಇದ್ದೀರಲ್ಲ, ಅದು ಬರೀ ಹಾಲಲ್ಲ, ಮತ್ತೆ ನನ್ನ ಪ್ರೀತಿ. ನಿಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಓ, ನಾನು ಕಾಫಿ ಮಾಡ್ಕೊಂಡು ಬರೋಣ ಅಂತಾನೆ ಇದ್ದೆ. ಬಟ್ ನಾನು ಕಾಫಿ ಮಾಡ್ಕೊಂಡು ಬರದೇ ಇರೋದಕ್ಕೂ ನಿಮ್ಮ ಮೇಲಿನ ಪ್ರೀತಿನೇ ಕಾರಣ. ನನ್ನ ಮೇಲಿರೋ ಪ್ರೀತಿ? ಅಫ್ಕೋರ್ಸ್. ಯಾಕೆಂದ್ರೆ ಕಾಫಿ ನಿಮಗೆ, ನಮ್ಮ ಮಗುಗೆ ಒಳ್ಳೇದಲ್ಲ, ಹೀಟ್. ಅದಕ್ಕೆ ಹಾಲು ತಂದಿತ್ತು. ಹಾಗೆ ಸಿ, ನನಗೆ ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ರೀ. ಇಟ್ಸ್ ಅನ್ ಆಕ್ಟ್ ಆಫ್ ಕೇರ್ ಅಂಡ್ ಲವ್. ಸರಿ, ಆಯ್ತು. ಯಾಕೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರಾ? ಇನ್ನೇನು ಮಾಡಲಿ, ನಾನು ಏನು ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ವಲ್ಲ. ಅದಕ್ಕೆ ನಾನು ಸಬ್ ಟೈಟ್ಲ್ ಥರ ಆ್ಯಕ್ಟ್ ಮಾಡಿ ಎಕ್ಸ್ಪ್ರೆಷನ್ ಕೊಟ್ಟು ತೋರಿಸ್ತಾ ಇದ್ದೆ ಅಷ್ಟೇ. ಓಕೆ ಓಕೆ, ನನ್ಗೆ ಅರ್ಥ ಆಯ್ತು, ಬಿಡಿ, ಹೋಗ್ಲಿ. ಆಯಿತು, ಹಾಲು ಕುಡೀರಿ. ಹಾಂ. ಹಾಲು ಕುಡ್ದಾದ್ಮೇಲೆ ನೀವು ಫ್ರೆಶ್ ಆಗಿ, ನಾನು ಒಳಗಡೆ ಟವಲೆಲ್ಲ ಇಟ್ಟಿದ್ದೀನಿ. ಹಾಗೆ ಇವತ್ತು ನೀವು ಉಟ್ಕೋಬೇಕಾಗಿರೋ ಸೀರೆ ನಾನೇ ಐರನ್ ಮಾಡಿ ತೊಗೊಂಬಂದಿದ್ದು. ನೀವೇ ಏನು ಮಾಡಿದ್ರಾ? ನಾನೇ ಮಾಡಿದ್ದು. ಇಷ್ಟು ದಿವಸ ನೀವು ನನಗೋಸ್ಕರ ಮಾಡ್ತಾ ಇದ್ರಿ ತಾನೆ, ಇನ್ಮೇಲೆ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸರ್ಪ್ರೈಸ್ ಆಯ್ತು ತಾನೆ? ಇಲ್ಲ ಅಂತ ಹೇಳ್ಬಿಡ್ರಿ, ನನ್ನ ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ. ಗೌತಮ್ ಅವರೇ, ನಿಮ್ಮ ಹಾರ್ಟ್ ಬ್ರೇಕ್ ಆಗಬಾರ್ದು ಅಂತ ನಾನು ಬೆಳಗ್ಗೆ ಸುಳ್ಳು ಹೇಳೋದಕ್ಕಾಗಲ್ಲ, ಪ್ಲೀಸ್. ಇದರಲ್ಲಿ ಏನು ಸರ್ಪ್ರೈಸ್ ಆಗೋದು? ಇದರಲ್ಲಿ ಏನು ಎಫರ್ಟ್ ಇದೆ? ಒಂದು ಬಟ್ಟೆನ ಅಯನ್ ಬಾಕ್ಸಲ್ಲಿ ಉಜ್ಜಿದ್ರಿ, ಅಷ್ಟೇ. ನಾನು ಆಮೇಲೆ ಬಂದು ಕುಡಿತೀನಿ. ಕೊಡಿ. ಸರ್ಪ್ರೈಸ್ ಅಂತೆ ಸರ್ಪ್ರೈಸು. ಹಾಂ, ಓನ್ ಹೊಡಿಬೇಕು ಅಂತ ಬಂದರು ಗೋಲ್ ಪೋಸ್ಟೇ ಚೇಂಜ್ ಮಾಡ್ಬಿಟ್ರಲ್ಲ. ಇಟ್ಟಾಗುತ್ತೆ ಅಂದ್ಕೊಂಡೆ, ಫ್ಲಾಪ್ ಆಗೋಯ್ತಲ್ಲ. ಬೇರೆ ಏನಾದರೂ ಇಷ್ಟ ಮಾಡಬೇಕಲ್ಲ. ಕಮಾನ್ ಕಮಾನ್ ಕಮಾನ್. ಫುಲ್ ಅಂತ ಬಲ್ಗೆ ಡಿಫೆಂಡ್ ಆಡ್ತಾನೆ. ನಾನಾಗಿರೋ ಎತ್ತು ಸಿಕ್ಸರ್ ಹೊಡ್ತಿದ್ದೆ, ಗ್ರೌಂಡಿಂದ ಆಚೆ ಬೀಳ್ಬೇಕಾಯ್ತು. ಹೌದು ಸಿಸ್ಟರ್. ಸಿಸ್ಟರ್, ಹಾಂ, ಏನು ಸಿಸ್ಟರ್ ಇಷ್ಟು ಡೀಪಾಗಿ ಥಿಂಕ್ ಮಾಡ್ತಾ ಇದೆಯಾ? ಇನ್ನೇನಿರತ್ತಣ್ಣ, ಆ ಭೂಮಿಕಾಗೆ ಒಂದು ಗತಿ ಕಾಣಿಸ್ಬೇಕಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಓ, ಅದ್ರ ಬಗ್ಗೆನಾ? ಅವಳ ಹೆಲ್ತ್ ಡ್ರಿಂಕಲ್ಲಿ ನಾವು ಪೌಡ್ರ್ ಮಿಕ್ಸ್ ಮಾಡಿ ಕೊಟ್ಟಿದ್ವಲ್ಲ, ಅವಳು ಅದನ್ನು ಕುಡಿಲೇ ಇಲ್ಲ. ಹ್ಞೂ ಸಿಸ್ಟರ್, ನಾವು ಸೂಪರ್ ಹಿಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಲ್ಲ, ಆಕ್ಟರ್ ಫ್ಲಾಪ್ ಆಗೋಯ್ತಲ್ಲ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಅವಳು ಕುಡಿದೇ ಇದ್ದದ್ದು ಒಳ್ಳೇದಾಯ್ತು ಸಿಸ್ಟರ್. ಅಕಸ್ಮಾತ್ ಕುಡಿದವಳು ಸತ್ತೋಗಿದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಗೊತ್ತಾಗ್ತಿರ್ಲಿಲ್ವಾ ವಿಷಪ್ರಾಶನದಿಂದ ಸಾವು ಅಂತ? ಇದು ಸಹಜ ಸಾವಲ್ಲ, ಯಾರೋ ವಿಷ ಹಾಕಿ ಕೊಂದಿದ್ದಾರೆ ಅಂತ. ಆಗ ಗೌತಮ್ ಸುಮ್ಮನೆ ಇರ್ತಿದ್ನ, ಮಿಷನ್ ಗನ್ ಎತ್ಕೊಂಡು ನಮ್ಮನ್ನು ಸಾಲಾಗಿ ನಿಲ್ಲಿಸಿ ಡಗ್ 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 ಅಂತ ಶೂಟ್ ಮಾಡ್ತಿದ್ದ. ಏನು ಸಿಸ್ಟರ್, ನಿನ್ನ ತಲೆಗೆ ಅಷ್ಟು ಒಳ್ಳಿಲ್ವಾ? ಅಲ್ಲ, ಪ್ಲ್ಯಾನ್ ಮಾಡಬೇಕಾದ್ರೆ
ನೀನು ಅಲ್ಲೇ ಇದ್ದೆ ತಾನೆ, ಆವಾಗ ನಿನ್ನ ತಲೆಯಲ್ಲಿ ಹೊಳಿಲಿಲ್ವಾ? ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯ ನೀನು. ಸಾರಿ ಸಿಸ್ಟರ್, ಸುಮ್ಮನೆ ತಮಾಷೆಗಾಗಿ ಹೇಳಿದೆ. ಸಿಸ್ಟರ್, ಈಗೇನಾದರೂ ದಾರಿ ಹುಡುಕ್ಬೇಕು. ಭೂಮಿಕ ಸಾಯ್ಬೇಕು, ಆದರೆ ನಮ್ಮ ಮೇಲೆ ಸಂಶಯ ಬರಬಾರ್ದು. ಹಾಗೇನಾದರೂ ಮಾಡ್ಬೇಕು ಸಿಸ್ಟರ್. ಬಟ್ ಏನು ಮಾಡೋದು? ಸುಪಾರಿ ಕೊಟ್ರೆ? ಸುಪಾರಿ ತಗೊಂಡಿರೋರು ಸಿಕ್ಕಾಕೊಂಡ್ರೆ, ಅವ್ರೇನಾದರೂ ಬಾಯಿ ಬಿಟ್ರೆ ನಮ್ಮ ಹೆಸರು ಹೇಳ್ತಾರೆ. ಅವಾಗೇನು ಮಾಡೋದು? ಅವ್ರೇನಾದರೂ ಬಾಯಿ ಬಿಟ್ರೆ ನಮ್ಮನ್ನು ಒಳಗಡೆ ಹಾಕಿ ರುಬ್ತಾರೆ. ಬೇಡ ಬೇಡ ಬೇಡ, ಸುಪಾರಿ ಐಡಿಯಾ ಕ್ಯಾನ್ಸಲ್ ಮಾಡ್ಬೇಡ ಸಿಸ್ಟರ್. ಮಾಟ ಮಂತ್ರ ವಾಮಾಚಾರ ಮಾಡಿಸಿದ್ರೆ? ಮಾಟ ಮಂತ್ರ ಎಲ್ಲ ಬೇಡ ಸಿಸ್ಟರ್, ಹಿಂಗೆ ಮಾಡ. ಅಣ್ಣ, ನಿಮ್ಮ ದಮ್ಮಯ್ಯ ಅಂತೀನಿ, ಐಡಿಯಾ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿ ಡಬ್ಬ ಐಡಿಯಾ ಕೊಡಬೇಡ. ಆಯ್ತು, ಡಬ್ಬಗಳು ನನ್ನ ಹತ್ರ ಇರಲಿ, ನಾನು ಮ್ಯಾಚ್ ನೋಡುವೇನು. ನನ್ನ ತಲೆಗೆ ಹುಳ ಬಿಟ್ಟು ನೀನು ಮ್ಯಾಚ್ ನೋಡ್ತಾ ಇದೀಯಾ? ಸಿಸ್ಟರ್, ಸಾರಿ ಸಿಸ್ಟರ್. ಎಸ್, ಇದೇ ಕರೆಕ್ಟ್. ಹೀಗೆ ಮಾಡಬೇಕು ಅಣ್ಣ. ನಾವು ಹೀಗೆ ಮಾಡೋಣ. ಅವಳು ಕರೆಂಟ್ ಹೊಡಿಸಿದ್ರೆ ಅವಳೇ ಸಾಯ್ತಾಳೆ. ಆಗ ಅದನ್ನು ನಾವೇ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಓ, ಎಂತ ಐಡಿಯಾ ಸಿಸ್ಟರ್, ಸೂಪರ್ ಸೂಪರ್. ಚಾನಲ್ ಚೇಂಜ್ ಆದದ್ದು ಒಳ್ಳೆದಾಯ್ತು. ಬ್ರೇಕಿಂಗ್ ನ್ಯೂಸ್: ವಿದ್ಯುತ್ ಅಪಘಾತಕ್ಕೆ ಸಿಕ್ಕಿ ಗರ್ಭಿಣಿ ಮಹಿಳೆ ಸಾವು. ನಮ್ಮ ಚಾನಲ್ ಅಲ್ಲಿ ಮಾತ್ರ ಬ್ರೇಕಿಂಗ್ ನ್ಯೂಸ್. ನಿಂತ್ಕೊಳ್ಳಿ. ಎಲ್ಲಿ ತಿಂಡಿಗೋಸ್ಕರ ಕೆಳಗಡೆ ಬರ್ತಾ ಇದ್ರಾ? ಅರೆ, ತಿಂಡಿ ನಿಮಗೋಸ್ಕರ ಇಲ್ಲಿಗೆ ಬಂದಿದೆ, ಬನ್ನಿ. ಪರವಾಗಿಲ್ಲ, ಬನ್ನಿ. ಅರೆ, ಅಲ್ಲಿಂದ ತಗೊಂಬಂದಿನಿ, ತಿನ್ಸಕ್ ಬರಲ್ವಾ? ಸುತ್ತ ಗೊತ್ತಾಗಿಲ್ಲ ಅನ್ಸುತ್ತೆ. ಇನ್ನೊಂದು ತಗೊಳ್ಳಿ. ತಿಂಡಿ ತಿಂತಾ ಇದ್ರಲ್ಲ, ಹೇಗಿದೆ? ಅಲ್ಲಲ್ಲ, ಇದು ನಾನೇ ನನ್ನ ಕೈಯಾರ ಮಾಡಿದ್ದು, ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಗಿದೆ? ಓಕೆ, ತಿನ್ಬೋದು. ಹೌದಾ? ಅಷ್ಟೇನಾ? ಮತ್ತೆ ನಾನು ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿತ್ತಲ್ಲ. ನೀವೆಲ್ಲೋ ತುಂಬ ಸೂಪರ್ ಆಗಿದೆ ಅಂತ ಹೇಳ್ತೀರಾ ಅಂತ ಅಂದ್ಕೊಂಡೆ. ಯಾಕೋ ನಿಮ್ಮ ಎಕ್ಸ್ಪ್ರೆಷನ್ ನೋಡಿದ್ರೆ ಬಿಲೋ ಆವ್ರೇಜ್ ಅನ್ನೋ ಥರ ಇದೆಯಲ್ಲ. ನಾನು ಇರೋ ವಿಷಯ ಹೇಳಿದೆ, ಆನೆಸ್ಟ್ ವಿಮರ್ಶೆ ಕೊಟ್ಟಿದ್ದೀನಿ. ದಟ್ಸ್ ಆಲ್. ಚೆನ್ನಾಗೇ ಇತ್ತಲ್ಲ, ಅಥವಾ ನಾನು ಮಾಡಿದ್ದಕ್ಕೆ ನನಗೆ ಹಾಗನ್ನಿಸ್ತಾ? ಎಕ್ಸಾಕ್ಟ್ಲಿ ಹಾಗೆ ಆಗಿರೋದು. ಮಲ್ಲಿ, ಒಳ್ಳೆ ಟೈಮಿಗೆ ಬಂದಿದ್ಯಾ, ಅಮ್ಮ ಇಲ್ಲಿ. ನೀನಿಂದ ಒಂದು ಹೆಲ್ಪ್ ಆಗಬೇಕು. ಇದನ್ನು ಟೇಸ್ಟ್ ಮಾಡಿ ನೋಡು, ನನಗೆ ನಿನ್ನ ಫೀಡ್ಬ್ಯಾಕ್ ಬೇಕು. ಬಾವ್ರೆ, ಬೋಸ್ ಅಂದಾಗೈತೆ, ಶಾನು ಚೆನ್ನಾಗಿದೆ. ಹೌದಾ? ನೋಡ್ರಿ ರೀ, ಬಂದ್ಬಿಟ್ಲು ಬಾವನ್ ಪರವಾಗಿ ಬ್ಯಾಟ್ ಬಿಸೋದಕ್ಕೆ. ಸುಳ್ಳು ಹೇಳ್ಬೇಡ ನೀನು, ಬೋಸ್ ಅಂದಾಗೈತೆ, ಸ್ಯಾನೆ ಸಂದಾಗಿದೆ ಅಂತ. ಅಷ್ಟೊಂದೆಲ್ಲ ಏನು ಚೆನ್ನಾಗಿಲ್ಲ, ಬಿಲೋ ಆವ್ರೇಜ್, ಸುಮಾರಾಗಿದೆ. ಬಾವನ್ ಪೂಸಿ ಹೊಡೆ ಒಂದು ಚಾನ್ಸ್ ಬಿಡಲ್ಲ ನೀನು. ಏನಕ್ಕರಿ ನೀವು? ನಾನು ನಿಮ್ಮನ್ನ ಅನಸೂಯ ಅಂತ ಅನ್ಕೊಂಡಿದ್ರೆ ನೀವು ನೋಡಿದ್ರೆ ಬಾವರ್ ಮೇಲೆನೆ ಅಸೂಯೆ ಪಡ್ತಾ ಇದ್ದೀರಾ. ಅವ್ರು ನಿಮಗೋಸ್ಕರ ಶಾನೆ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ, ನೀವು ಅವ್ರನ್ನ ಹೊಗಳೋದ್ ಬಿಟ್ಟು ಉರ್ಕೊಳ್ತಾ ಇದ್ದೀರಾ. ಆಯ್ತಮ್ಮ, ನಿಂದು ಮುಗೀತಾ? ಆಯ್ತು ಬಿಡಿ, ಆದರೆ ನೀವು ಜಾಸ್ತಿ ಉರ್ಕೋಬಿಡಿ, ಆಮೇಲೆ ಎದೆ ಉರಿ ಬರುತ್ತೆ, ಹುಳಿ ತೇಗೂ ಬರುತ್ತೆ. ಈಗ ನೀನು ಹೋಗ್ತೀಯಾ ಇಲ್ಲ ನಾನು ನಿನ್ನನ್ನು ಬಾಂಡಿಗೆ ಹುರಿಲ್ಲ? ಆಯ್ತು ಬಿಡಿ, ಹೋಯ್ತೀನಿ, ನಂಗೂ ಒತ್ತಾಯ್ತೈತೆ. ಗೊತ್ತಾಗ್ತಾ ಇದೆ. ಎಲ್ಲೋಗ್ತಿದ್ಯಾ? ಅಕ್ಕರೆ ಮರ್ತ್ಬಿಟ್ರಾ?
ಇವತ್ತಿಂದ ನಾನು ಕಾಲೇಜ್ಗೆ ಹೋಗ್ತೀನಿ. ಓ ಯಾ ರೈಟ್, ಆಲ್ ದ ಬೆಸ್ಟ್ ಮಲ್ಲಿ. ರೀ ಇದ್ಯಾವ್ದು ರೀ ಹೊಸ ಯೋಜನೆ? ಇದು ಯಾವಾಗ ಡಿಸೈಡ್ ಆಯಿತು? ಅಲ್ಲ ಇವಾಗ ಯಾಕೆ ಓದಬೇಕು ಅಂತ ಆಸೆ ಬಂತು? ಇದ್ದಕ್ಕಿದ್ದಾಗೆ ಸಡನ್ ಆಗಿ? ಸಡನ್ ಆಗಿರೋ ಜ್ಞಾನೋದಯ. ಓದಬೇಕು ಅಕ್ಕವ್ರೆ ಅಂತ ಆಸೆ ಪಟ್ಲು. ಸರಿ, ನನ್ನ ಕಾಲೇಜಲ್ಲೇ ರೆಫರ್ ಮಾಡಿದೆ. ಅದು ಅಲ್ಲದೆ ಗೌತಮರೇ, ಓದಕ್ಕೆ ಬೇಕಿರೋದು ಮನಸ್ಸು, ವಯಸ್ಸಲ್ಲ. ಓದೋ ಮನಸ್ಸಿದ್ರೆ ಸಾಕು, ಯಾರು ಯಾವಾಗ ಬೇಕಾದರೂ ಎಜುಕೇಷನ್ನ ಕಂಟಿನ್ಯೂ ಮಾಡ್ಬೋದು. ರೈಟ್? ಬಹಳ ಒಳ್ಳೆ ಕೆಲಸ ಮಾಡಿದ್ದೀರ. ಈ ವಿಷಯ ಕೇಳಿ ನನಗೆ ಆಶ್ಚರ್ಯ, ಖುಷಿ ಎರಡೂ ಆಯ್ತು. ಮತ್ತೆ ಯಾಕೆ ಹೇಳಿದ್ರಿ ಇದಕ್ಕಿದ್ದಾಕೆ ಯಾಕೆ ಆಸೆ ಹುಟ್ಟಿತು ಅಂತ? ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ತಿಳ್ಕೊಳಕ್ಕೆ ಅಂತ ಕೇಳಿದೆ. ನೀವೇನ್ರಿ ಬರ್ತಾ ಬರ್ತಾ ಒಳ್ಳೆ ಟಿಪಿಕಲ್ ಹೆಂಡತಿ ಥರ ಆಡ್ತಾ ಇದ್ದೀರಾ. ಯಾಕಂದ್ರೆ ನೀವು ಟಿಪಿಕಲ್ ಹಸ್ಬೆಂಡ್ ಥರ ಆಡ್ತಿದ್ದೀರಾ. ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾನೆ ಇದ್ದೀರಾ. ನಾನು ಟೀಚರ್ ಆದರೆ ನೀವು ಹೆಡ್ ಮಾಸ್ಟರ್ ಆಗಿ ಹೋಗ್ತಿದ್ದೀರಾ. ಆಯ್ತು ಬಿಡ್ರಿ, ಇನ್ಮೇಲೆ ನಾನು ಡಿಕ್ಷನರಿಲಿ ಕ್ವಶನ್ ಮಾರ್ಕ್ನ ಕಿತ್ತು ಬಿಸಾಕ್ಬಿಡ್ತೀನಿ. ಬರೀ ಫುಲ್ ಸ್ಟಾಪ್, ಓಕೆನಾ? ಗುಡ್, ಈ ರೀತಿನೇ ಒಳ್ಳೆ ಸ್ಟೂಡೆಂಟ್ ಆಗಿರಿ. ನನಗೆ ಒತ್ತಾಯ್ತೈತೆ, ನನ್ನನ್ನು ಮೊದಲು ಕಳ್ಸ್ಕೊಟ್ಬಿಡಿ, ಆಮೇಲೆ ನಿಮ್ಮ ಪ್ರೀತಿ ಕೋಳಿ ಜಗಳನ್ನ ಮುಂದುವರ್ಸ್ಕೊಳ್ಳಿ. ಹಾಂ ಸರಿ, ಹೋಗ. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಮ್ಮ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವು ತಿನ್ನಿ. ತಿಂದು ಇನ್ನೇನು ಸುಳ್ಳು ಹೇಳ್ಬೇಕು ಅಂತ ಯೋಚನೆ ಮಾಡಿ. ಹೇಳಿಲ್ಲ. ಮಾಡ್ಬಿಟ್ಟಿವ ಕೇಳ್ಕೊಂಡ್ರ ನಾನು ತೋಡಿ ಅಟ್ಟಿನಿ ನಿಧಾನಕ್ಕೆ. ನೀವು ತಿಂದ್ರಾ? ಓ ಸಿಸ್ಟರ್, ಏನು ಮುಖದಲ್ಲಿ ಲಕ 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 ಕಾಂತಿ ಹೊಡಿತಾ ಇದೆ, ಬಹಳ ಖುಷಿಯಲ್ಲಿದೆಯಾ? ಏನು ಸಮಾಚಾರ? ಅದೇ ಅಣ್ಣ, ಭೂಮಿಕಾಗೆ ಶಾಕ್ ಕೊಡಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಲ್ವಾ, ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಬಿಟ್ಟಿದ್ದೀವಿ. ಕರೆಂಟ್ ಶಾಕ್? ಕೇಳೋದಕ್ಕೆ ಶಾಕಿಂಗ್ ಆಗಿದೆಯಲ್ಲ ಸಿಸ್ಟರ್. ಕೇಳೋದಕ್ಕೆ ಶಾಕಿಂಗ್ ಆಗಿದ್ಮೇಲೆ ರಿಯಲ್ ಶಾಕ್ ಹೇಗಿರುತ್ತೆ ಅಂತ ಯೋಚನೆ ಮಾಡು. ನೆಗೆದು ಬಿದ್ದು ನೆಲ್ಲಿಕಾಯಿಗೆ ಹೋಗ್ಬಿಡ್ತಾಳೆ. ಸಿಸ್ಟರ್, ಸರಿ, ಇದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀಯ? ವೆರಿ ಸಿಂಪಲ್ ಅಣ್ಣ. ಈಗಷ್ಟೇ ಕೆಲಸದವರು ನೆಲ ಒರೆಸ್ಬಿಟ್ಟು ಹೋಗಿದ್ದಾರೆ. ನಾನು ಅದ್ರ ಮೇಲೆ ಇನ್ನಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ. ಭೂಮಿಕಾ, ಇವತ್ತು ನಿನ್ನ ಕತೆ ಮುಗೀತು. ಓಹೋ, ಭಾರಿ ಪ್ಲಾನ್ ಮಾಡಿದ್ಯನ್ನು. ಅಣ್ಣ, ಈಗೇನಾಗತ್ತೆ ಅಂದ್ರೆ ಮುಂದಿನ ನಾನು ಹೇಳ್ತೀನಿ ಕೇಳು. ನಿನ್ನ ಸೊಸೆ ಬುರ್ನಾಥ್ ಭೂಮಿಕಾ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ನಿಟ್ಕೊಂಡು ಟೊಯೋ 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 ಅಂತ ನುಲಿತಾ ಬರ್ತಾಳ. ಬಂದು ನೀನು ಚೆಲ್ಲಿದ ನೀರಿನ ಮೇಲೆ ಕಾಲಿಡ್ತಾಳ. ಕರೆಂಟ್ ಶಾಕ್ ಹಿಡಿದು ಆಮೇಲೆ ಡೈರೆಕ್ಟ್ ಸ್ವರ್ಗಕ್ಕೆ ಪಾರ್ಸಲ್. ಆಮೇಲೆ ನಾವೆಲ್ಲ ಸೇರ್ಕೊಂಡು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳ್ಬೇಕಷ್ಟೇ. ಎಕ್ಸಾಕ್ಟ್ಲಿ. ಹೇಗಿದೆ ನನ್ನ ಪ್ಲಾನ್? ಸೂಪರ್ ಸಿಸ್ಟರ್, ಸೂಪರ್. ನಂಗೊಂದು ಡೌಟು, ಈಗ ಅವಳ ಬದಲಿಗೆ ಬೇರೆ ಯಾರಾದರೂ ಬಂದರೆ, ಆಮೇಲೆ ಎಡವಟ್ಟುಗಳಾದರೆ, ಆಮೇಲೆ ಒಂದಕ್ಕೆರಡಾದರೆ, ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗ್ಬಿಟ್ರೆ ಕಷ್ಟ ಅಲ್ವಾ ಸಿಸ್ಟರ್? ಡೋಂಟ್ ವರಿ ಅಣ್ಣ, ಅದಕ್ಕೂ ನಾನು ವ್ಯವಸ್ಥೆ ಮಾಡಿದ್ದೀನಿ. ಈಗ ಮೇಲಿರೋ ಎಲ್ಲ ಕೆಲಸಗಾರರನ್ನ ನಾನು ಕೆಳಗೆ ಕಳಿಸ್ಬಿಟ್ಟಿದ್ದೀನಿ. ಮೇಲೆ ಉಳಿದಿರೋದು ಬರೀ ಭೂಮಿಕಾ. ಇನ್ನು ಅವಳು ಈಗ ಊಟ ಮಾಡಕ್ಕೆ ಕೆಳಗೆ ಹೋಗ್ತಾಳೆ. ಓಹೋ, ಬೇರೆಯವರೆಲ್ಲ ಎಕ್ಸಿಟ್, ಇವಳೊಬ್ಬಳು ಮಾತ್ರ ಎಂಟ್ರಿ. ಸೂಪರ್ ಸಿಸ್ಟರ್, ಒಳ್ಳೆ ಐಡಿಯಾನೇ ಮಾಡಿದ್ಯಾ. ಇದಕ್ಕೆ ಗೋಲ್ಡನ್ ಒತ್ಲೇಬೇಕು. ಇಷ್ಟು ದಿನ ಅವಳು ನಮಗೆ ಶಾಕ್ ಕೊಡ್ತಾ ಇದ್ಲು, ಈಗ ನಾವು ಅವಳಿಗೆ ರಿಯಲ್ ಕರೆಂಟ್ ಶಾಕ್ ಕೊಡ್ತಾ ಇದ್ದೀವಿ. ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ಕರ್ಮದ ಏಟು ಜೋರಾಗೆ ಇರುತ್ತೆ, ಫೋರ್ಸ್ ಆಗಿ ಹೊಡೆಯುತ್ತೆ. ಪಾಪ ಭೂಮಿಕಾ, ಇನ್ನು ನೆನಪು ಮಾತ್ರ. ಗೌತಮ್ ಬಾಳಲ್ಲಿ ಗೀತಾಂಜಲಿ ಆಗಬೇಕಾದವಳು ಶ್ರದ್ಧಾಂಜಲಿ ಹೇಳಿಸ್ಕೋತಾಳೆ. ಪಾಪ ಅಲ್ವಾ ಸಿಸ್ಟರ್ ಅವಳು? ಈ ಪೊಲೀಸವರಿಂದ ಎಲ್ಲ ಹಾಳಾಯ್ತು.
ಅಣ್ಣ ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ, ಪ್ಲೀಸ್ ನಿಮ್ಮ ಫೋನ್ ಕೊಡ್ತೀರಾ? ಒಂದು ಫೋನ್ ಮಾಡಬೇಕಿತ್ತು. ಯಾವುದಿದೆ ಹೊಸ ನಂಬರ್? ಹಲೋ ಹಲೋ ಜೈ, ನಾನು ದಿಯಾ ಮಾತಾಡ್ತಾ ಇರೋದು. ಬೇಬಿ ನೀನಾ? ಈಗ ಎಲ್ಲಿದ್ಯಾ ಬೇಬಿ? ಹೇಗಿದ್ಯಾ? ಏನು ಮಾಡ್ತಿದ್ಯಾ? ಯಾರ ನಂಬರ್ ಇದು? ಇಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಫೋನ್ ಇಸ್ಕೊಂಡೆ. ಜೈ, ನಾನಿವಾಗ EVS ಸ್ಕೂಲ್ ಹತ್ರ ಅಂತ ಇದೆ, ಅಲ್ಲಿದ್ದೀನಿ. ಮೋಸ್ಟ್ಲಿ ಇಲ್ಲೇ ಎಲ್ಲೋ ಕೂಡಾಕಿದ್ರು ಅನ್ಸುತ್ತೆ. ಜೈ, ಸತ್ಯ ಒಪ್ಕೊ ಅಂತ ನನಗೆ ತುಂಬ ಟಾರ್ಚರ್ ಮಾಡಿದ್ರು, ತುಂಬಾ ಹೊಡಿದ್ರು ಗೊತ್ತಾ? ಜೈ, ಇಲ್ಲಾಂದರೆ ಅವ್ರು ನನ್ನ ಎನ್ಕೌಂಟರ್ ಮಾಡ್ತೀರಿ ಅಂತ ಹೇಳ್ತಾ ಇದ್ರು ಗೊತ್ತಾ? ನಿಜವಾಗ್ಲೂ ಅವ್ರು ನನ್ನ ಸಾಯಿಸೇ ಬಿಡ್ತಿದ್ರು ಜೈ. ಹೇಗೋ ತಪ್ಪಿಸ್ಕೊಂಡ್ಬಂದಿದ್ದೀನಿ. ಪ್ಲೀಸ್ ಜೈ, ನನ್ನ ಬಂದು ಕರ್ಕೊಂಡೋಗಿ. ಓಕೆ ಓಕೆ, ಗೊತ್ತಾಯ್ತು. ನಾನು ಈಗಲೇ ಹೊಡ್ತೀನಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಇರ್ತೀನಿ. ಎದುಕೋಬೇಡ ಬೇಬಿ, ಏನೂ ಆಗಲ್ಲ, ಅಲ್ಲೇ ಇರು. ಓಕೆ ಜೈ.